ಅವ್ರು ಇಲ್ಲಿ ಬಿಡು ನಂಗೆ ಟಿಕೆಟ್ ಸಿಕ್ಕಿಲ್ಲ, ನಾ ಬಿದ್ದೆ ಮನೆ ಕುಂತ ಕಾಣತಿದ್ದಿಲ್ಲ. ಇದೊಂದು ಕೊನೆ ಅವಕಾಶ ನನಗೆ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸೋದಕ್ಕೋಸ್ಕರ ಇರುವಂಥದ್ದು. ಇದನ್ನು ಇವರು ಈ ತರ ಮಾಡಿದ್ರು ಅಂತಂದ್ರೆ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡದಂಗೆ ಅಂತ ಹೇಳೋದಕ್ಕೆ ಬಯಸ್ತಿದ್ದಾರೆ. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ. 10 ವರ್ಷಗಳ ಕಾಲ ವನವಾಸವನ್ನು ಮಾಡಿದ್ದೇವೆ, ಮತ್ತೆ ಸಹವಾಸಕ್ಕೂ ಬಂದಿದ್ದೇವೆ, ಮತ್ತೆ ವನವಾಸ ಮಾಡಿದ್ದೇವೆ, ಮತ್ತೆ ಸಹವಾಸಕ್ಕೂ ಬಂದಿದ್ದೇವೆ. ಇದು ನಿರಂತರವಾಗಿ ನಡೀತಕ್ಕಂಥದ್ದು. ಯಾರು ಸೇವೆಯಲ್ಲಿರ್ತಾರೆ ಅವರು ಶಾಶ್ವತವಾಗಿರ್ತಾರೆ. ನೀವು ನೋಡಿ 560 ಮಹಾರಾಜಗಳಿದ ನಮ್ಮ ದೇಶದಲ್ಲಿ. ಯಾರ ಹೆಸರಿದೆ? ಬರೀ 2 ಮೀಟರ್ ಅರಬಿ ತೊಗೊಂಡಿರ್ತಕ್ಕಂಥ ಮಹಾತ್ಮ ಗಾಂಧಿ ಹೆಸರಿದೆ. ಅಲ್ಲಿ ಸೇವೆ ಹೋರಾಟ ಇರತಕ್ಕಂಥ ರಾಜರಲ್ಲಿಯೇ ನಾಲ್ವಡಿ ಕೃಷ್ಣರಾಜರ ಹೆಸರಿದೆ, ಕೃಷ್ಣರಾಜ ಒಡೆಯರ ಹೆಸರು. ಕಾರಣ ಅವರು ಮಾಡಿರ್ತಕ್ಕಂಥ ಸೇವೆ ಶಾಶ್ವತವಾಗಿರ್ತದೆ, ಮನುಷ್ಯನನ್ನು ಶಾಶ್ವತವಾಗಿರ್ತದೆ. ಡಾಕ್ಟರ್ ಅಂಬೇಡ್ಕರ್ ಅವರು ದಿನದ 18 ತಾಸುಗಳ ಕಾಲ ಓದಿ 8 ಡಿಗ್ರಿ ಪಡೆದು 6 ಭಾಷೆಗಳನ್ನು ಕಲಿತು ಈ ದೇಶಕ್ಕೆ ಸಂವಿಧಾನ ಕೊಟ್ಟವರು ಎಂದಾದರೂ ಸಾಯುವುದುಂಟೆ? ಸಾಯ್ತಾರೆ? ಸಾಧ್ಯವೇ ಇಲ್ಲ. ಅವರು ಶಾಶ್ವತವಾಗಿ ಇರ್ತಾರೆ. ಹಾಗೆ ಸೇವೆ ಶಾಶ್ವತವಾಗಿರ್ತದೆ, ಸೇವೆ ಮಾಡುವವರು ಶಾಶ್ವತವಾಗಿರ್ತಾರೆ, ಸೇವೆ ಮಾಡುವವರು ಸಮಾಜಕ್ಕೆ ಕಾಣ್ತಾ ಇರ್ತಾರೆ. ವೇಳ ಕಾಶ್ಯಪ್ನವರು ಇಡೀ ಜಿಲ್ಲೆಗೆ ಕಾಣ್ತಾ ಇರ್ತಾರೆ. ಇದು ಅಲ್ಲ, ನಾವು ಹಂಗೆ ಹೋದಂಗೆಲ್ಲ ಅವಕಾಶ ನಮ್ಮ ಹಿಂದೆ ಬರ್ತದೆ. ಒಮ್ಮೊಮ್ಮೆ ಅವಕಾಶ ಹುಡುಕಿಕೊಂಡು ಬರ್ತದೆ. ಅವಕಾಶವನ್ನು ನಾವು ಹುಡುಕಿಕೊಂಡು ಹೋಗೋದ್ರೆ ಇಲ್ಲ. ಅವಕಾಶ ಯಾವಾಗ ನಾವು ಹುಡುಕಿಕೊಂಡು ಬರ್ತದೆ, ಈ ರೀತಿ ಕಾರ್ಯತತ್ಪರತೆಯಲ್ಲಿ ನಾವಿದ್ದಾಗ ಅದೇ ನಮ್ಮನ್ನು ಹುಡುಕಿಕೊಂಡು ಬರ್ತದೆ. ಅಲ್ಲಿವರೆಗೆ ನಾವು ಹೋಗ್ಬೇಕಾಗ್ತದೆ. ಆದ್ದರಿಂದ ಇದೇನು ಈ ಆರೋಗ್ಯ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಕೆಲವರು ಬಡವರಿಗೆ ಹಣ ಖರ್ಚು ಮಾಡಿ ತಪಾಸಣೆ ಮಾಡ್ತಕ್ಕಂಥದ್ದು, ಮಾಡಿಸಿಕೊಳ್ತಕ್ಕಂಥದ್ದು ಒಮ್ಮೊಮ್ಮೆ ಅಸಾಧ್ಯವಾಗ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಈ ನಮ್ಮ ಹುಟ್ಟುಹಬ್ಬವನ್ನು ಇದಕ್ಕಾಗಿ ಬಳಕೆ ಮಾಡ್ತಕ್ಕಂಥದ್ದು ಒಂದು ಸುಖ ಅಂತಕ್ಕಂಥದ್ದು. ನಾನು ಕೂಡ ನನ್ನ ಹುಟ್ಟುಹಬ್ಬವನ್ನು ಕಣ್ಣಿನ ತಪಾಸಣೆ ಆಪರೇಷನ್ ಮೇಲೆ ನಾನು ಹುಟ್ಟುಹಬ್ಬನ ಮಾಡ್ತೇನೆ. ಈಗಾಗಲೇ 4600 ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದೇನೆ. ಸುಮಾರು 6000 ಚಸ್ಮಾ ಕೊಟ್ಟಿದ್ದೆ. ನನಗೆ ಅವ್ರು ಯಾರು ಗೊತ್ತಿಲ್ಲ, ಆದರೆ ನಾನು ನೋಡಿದ ಬೇಗ ಯಪ್ಪ ನೀ ಆ ಚಸ್ಮಾ ಕೊಟ್ಟಿದ್ದೆಲ್ಲ ನನಗೆ ಹಸ್ ಮಾಡೋಕ್ಕೆ ಬರುತ್ತೆ, ನನಗೆ ಅಡ್ಡಾಡಕ್ಕೆ ಬರುತ್ತೆ. ಅದೇ ನಿಮಗೆ ಸಿಗ್ತಕ್ಕಂಥ ಮರ್ಯಾದೆ, ಅದೇ ಸುಖ ಆಗ್ತಕ್ಕಂಥ ಅವ್ರ ನೆನಪೇ ನಮ್ಮ ಸುಖ. ನಾಳೆ ಈ ಹೃದಯ ತಪಾಸಣೆಯಲ್ಲಿ ಎಷ್ಟು ಮಂದಿಗೆ ಅನುಕೂಲ ಆಗ್ತದೆ ಅವರೆಲ್ಲರೂ ಇದನ್ನು ನೆನಪಿಟ್ಟಿರ್ತಾರೆ. ಈ ರೀತಿಯಾದಂಥ ಹುಟ್ಟುಹಬ್ಬಗಳನ್ನು, ಈ ರೀತಿಯಾದಂಥ ಹಬ್ಬಗಳನ್ನು ಆಚರಣೆ ಮಾಡಿದರೆ ಸಾರ್ವಜನಿಕ ಸೇವೆಯಲ್ಲಿ ಇದ್ದಂಥವರ ಗೌರವ ಸ್ವಾಭಾವಿಕ ಹೆಚ್ಚಾಗ್ತದೆ. ಅವರು ಜನಪ್ರಿಯರಾಗ್ತಾರೆ. ಜನಪ್ರಿಯರಾದಂತೆಲ್ಲ ಜನಪ್ರಿಯ ಉತ್ತುಂಗಕ್ಕೆ ರಾಜಕಾರಣದಲ್ಲಿ ಹೋಗೋದಕ್ಕೆ, ಸಮಾಜ ಸೇವೆಯಲ್ಲಿ ಹೋಗೋದಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಈ ಸಂದರ್ಭದಲ್ಲಿ ಶ್ರೀಮತಿ ವೀಣಾ ಕಾಶ್ಯಪ್ ಅವರಿಗೆ ಆರೋಗ್ಯ, ಭಾಗ್ಯ, ಇನ್ನಿತರ ಎಲ್ಲ ಒಂದು ಸ್ಥಾನಮಾನಗಳನ್ನು ಇಲ್ಲಿ ಇರತಕ್ಕಂಥ ಹರಗರು ಚರಮೂರ್ತಿಗಳ ಆಶೀರ್ವಾದ ಇರಲಿ, ಭಗವಂತನಲ್ಲಿ ಅದು ಮತ್ತೆ ಬರಲಿ ಎಂದು ಪ್ರಾರ್ಥನೆ ಮಾಡಿ ಅವರಿಗೆ ಸದಾಕಾಲ ಭಗವಂತನ ಸದಾಸಿದ್ಧ ಹಸ್ತ ಅವರ ಮಸ್ತಕದ ಮೇಲೆ ಅಷ್ಟು ಎನ್ನಲಿ ಅಂತ ಹೇಳಿ ನನ್ನ ಮಾತು ವಿರಾಮ.